ಪ್ರಿವಿಯಸ್ ವಿಡಿಯೋದಲ್ಲಿ ಕ್ವಶನ್ ನಂಬರ್ 34 ಟು ಕ್ವಶನ್ ನಂಬರ್ 44 ವರೆಗೂ ಯಾವ್ಯಾವ ಕ್ವಶನ್ಸ್ ಬರ್ತವೆ, ಯಾವ ಕಾನ್ಸೆಪ್ಟ್ ಮೇಲೆ ಬರ್ತವೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಅದೇ ರೀತಿ ಪಾರ್ಟ್ ಸಿ ನಲ್ಲಿ 3 ಮಾರ್ಕ್ ಕ್ವಶನ್ಸ್, ಕ್ವಶನ್ ನಂಬರ್ 45 ಟು ಕ್ವಶನ್ ನಂಬರ್ 51 ವರೆಗೂ ಕ್ವಶನ್ಸ್ ಯಾವ್ಯಾವ ಚಾಪ್ಟರ್ ಮೇಲೆ ಬರ್ತವೆ, ಯಾವ ಕಾನ್ಸೆಪ್ಟ್ ಮೇಲೆ ಬರ್ತವೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಕ್ವಶನ್ ನಂಬರ್ 45. ಸೊ ಇದು 45 ಕ್ವಶನ್ನು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮೇಲೆ ಬರುತ್ತೆ. ಸೊ ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ಕರ್ವ್ ಕೊಟ್ಟಿರ್ತಾರೆ, ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ಟು ಫೈಂಡ್ ದ ಏರಿಯಾ ಆಫ್ ರೀಸನ್ ಬೌಂಡೆಡ್ ಬೈ ದ ಕರ್ವ್ y² = x ಆ್ಯಂಡ್ ದ ಲೈನ್ x = 1, x = 4 ಅಂತ ಕೊಡ್ತಾರೆ. ಸೊ ಅಥವಾ ಫೈಂಡ್ ದ ಏರಿಯಾ ಆಫ್ ರೀಸನ್ ಬೌಂಡೆಡ್ ಬೈ ದ ಕರ್ವ್ y² = x and the lines x = 4 and x = 9, or find the area of region bounded by the curve y² = 9x and the line x = 2, x = 4. ಆಮೇಲೆ find the area of region bounded by the curve y² = 4x and the line x = 3. Find the area of parabola y² = 4ax bounded by its latus rectum ಅಂತ ಕೇಳ್ಬೋದು. ಸೊ ಅಥವಾ find the area of region bounded by the curve x² = 4y and the lines y = 2, y = 4. Find the area of region bounded by the curve y = x² and the line y = 2. So and find the area of region bounded by the curve y = x² and the line y = 4. So similarly, y² = x and the line y = 4. So similarly, the y² = 4x and the line y = 3. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಒಂದು ಕರ್ವ್ ಕೊಟ್ಟಿರ್ತಾರೆ ಮತ್ತು ಒಂದು ಲೈನ್ ಕೊಟ್ಟಿರ್ತಾರೆ. ಅವೆರಡರದ್ದು ನಡುವೆ ಇರುವಂಥ ಏರಿಯಾನ ನಾವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಯಾವುದು ಅಂತಂದರೆ ಕ್ವಶನ್ ನಂಬರ್ 46. ಇದು ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ ಬರುತ್ತೆ. ಕ್ವಶನ್ ನಂಬರ್ 46 ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ ಈ ಚಾಪ್ಟರ್ ಬರುತ್ತೆ. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ ಅಲ್ಲಿ ಯಾವ ಎಕ್ಸಾಂಪಲ್ಸ್ ಬರ್ತವೆ ಅಂತಂದರೆ, ಫಾರ್ಮಿಂಗ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಫ್ಯಾಮಿಲಿ ಆಫ್ ಕರ್ವ್ಸ್. ಸೊ y = mx ಇರ್ಬೋದು. ಫೈಂಡ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ದ ಫ್ಯಾಮಿಲಿ ಆಫ್ ಕರ್ವ್ಸ್ y = a into sin x plus b. To form the differential equation the family of curve x by a plus y by b = 1. Form the differential equation the family of curves y² = a into b² minus x², or form the differential equation the family of curves y = a into e raised to 3x plus b into e raised to minus 2x, or form the differential equation representing the family of circles touching the x-axis at the origin, or form the differential equation representing the family of circles touching y-axis at the origin, or form the differential equation representing the family of circles having center on y-axis and the radius is 3 units. Form the differential equation representing the family of parabolas having vertex at origin and axis along the positive direction of the x-axis. Form the differential equation representing the family of ellipse having foci on x-axis and the center at the origin. So this is one type of examples. So or next, find the equation of curve passing through the point
minus 2 comma 3 given that the slope of the tangent at point is 2x divided by y square. ಅಂದರೆ ಸೊ ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ 46ನೇ ಕ್ವಶನ್ ಬರುತ್ತೆ. ಸೊ ಅದೇ ರೀತಿ 47ನೇ ಕ್ವಶನ್ ಕೂಡ ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೇ ಇರುತ್ತೆ. 47th ಕ್ವಶನ್ ಈಸ್ ಆಲ್ಸೋ ಆನ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಚಾಪ್ಟರ್. ಆದರೆ ಇಲ್ಲಿ ಕಾನ್ಸೆಪ್ಟ್ ಯಾವುದು ಅಂತಂದರೆ ಸಪರೇಷನ್ ಆಫ್ ವೇರಿಯೇಬಲ್ಸ್ನ ಸಪ್ರೇಟ್ ಮಾಡಿ ಸಾಲ್ವ್ ಮಾಡುವಂಥದ್ದು ಇರುತ್ತೆ. ಸೊ ಎಕ್ಸಾಂಪಲ್, ಸೊ dy by dx is equal to 1 plus y square divided by 1 plus x square. ಅಂದರೆ ಈ ರೀತಿ ಈಕ್ವೇಷನ್ ಕೊಟ್ಟಿರ್ತಾರೆ, ನಾವು ಜನರಲ್ ಸೊಲ್ಯೂಷನ್ನ ಸಾಲ್ವ್ ಮಾಡಬೇಕು. ಅಂದರೆ ಎಕ್ಸ್ ವೇರಿಯೇಬಲ್ ಮತ್ತು ಡಿ ಎಕ್ಸ್ ವೇರಿಯೇಬಲ್ ಇರೋದನ್ನು ಒಂದು ಸೈಡ್ ಬರ್ಕೋತೀವಿ, y ವೇರಿಯೇಬಲ್ ಮತ್ತು dy ಇರೋದನ್ನು ಒಂದು ಸೈಡ್ ಬರ್ಕೋತೀವಿ. ಸೊ ಸಪರೇಟಿಂಗ್ ದ ವೇರಿಯೇಬಲ್ಸ್ ಅಂದರೆ ಇದು 47th ಕ್ವಶನ್ನು, ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಆನ್ ದ ಬೇಸಿಸ್ ಆಫ್ ದ ಸಪರೇಷನ್ ಆಫ್ ವೇರಿಯೇಬಲ್ಸ್. ಸೊ ಹಾಗಾದರೆ ಎಕ್ಸಾಂಪಲ್ಸ್ ಯಾವ್ಯಾವ ರೀತಿ ಇರ್ತವೆ, ಸಪ್ರೇಷನ್ ಆಫ್ ವೇರಿಯೇಬಲ್ಸ್ ಅಂದರೆ ಯಾವ್ಯಾವ ಎಕ್ಸಾಂಪಲ್ಸ್ ಬರ್ಬೋದು. ಈಗ ಒಂದು ಹೇಳಿದೆ, ಇನ್ನೊಂದೇನೆಂದರೆ sec square x tan y dx plus sec square y tan x dy is equal to 0. ಇಲ್ಲಿ ಕೂಡ ನಾವು ವೇರಿಯೇಬಲ್ಸ್ನ ಸಪ್ರೇಟ್ ಮಾಡಿ ಬರ್ಕೋಬೇಕು. ಸೊ ಅದೇ ರೀತಿ y log y dx minus x dy is equal to 0. So then dy by dx is equal to x plus 1 divided by 2 minus y. So this is also on the basis of the separation of variables. And next one, so dy by dx is equal to 1 plus x square into 1 plus y square. So and also another example, different types of example, find the general solution of the equation. Dy by dx is equal to y tan x, and the given that the y is equal to 1, x equal to 0. ಅಂದರೆ ಫೈನಲ್ ಸೊಲ್ಯೂಷನ್ ಬಂದಾದಮೇಲೆ y ವ್ಯಾಲ್ಯೂನ 1 ಅಂತ ಬರೀಬೇಕು, x ವ್ಯಾಲ್ಯೂನ ನಾವು 0 ಅಂತ ಬರೀಬೇಕು. ಸೊ ಕ್ವಶನ್ ನಂಬರ್ 46 ಮತ್ತು 47 ಸೊ ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ ಬರುತ್ತೆ. 46th ಕ್ವಶನು ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ದ ಫ್ಯಾಮಿಲಿ ಆಫ್ ಕರ್ವ್ಸ್ ಮೇಲೆ ಬರುತ್ತೆ. 47th ಕ್ವಶನು ಜನರಲ್ ಸೊಲ್ಯೂಷನ್ ಬೈ ಯೂಸಿಂಗ್ ವೇರಿಯೇಬಲ್ ಸಪರೇಬಲ್ ಮೆಥಡ್. ಸೊ 48 ಮತ್ತು 49th 48th ಕ್ವಶನ್ ಮತ್ತು 49th ಕ್ವಶನು ಇದು ವೆಕ್ಟರ್ ಅಲ್ಜೆಬ್ರಾ ಮೇಲೆ ಬರುತ್ತೆ. ವೆಕ್ಟರ್ ಅಲ್ಜೆಬ್ರಾ ಮೇಲೆ ಬರುತ್ತೆ. ಸೊ ವೆಕ್ಟರ್ ಅಲ್ಜೆಬ್ರಾ ಮೇಲೆ ಇಲ್ಲಿ 3 ಮಾರ್ಕ್ಸಿಗೆ ಮೇನ್ ಇಂಪಾರ್ಟೆಂಟ್ ಯಾವುದು ಅಂದರೆ ಸೆಕ್ಷನ್ ಫಾರ್ಮುಲಾ ಮೇಲೆ ಬರ್ಬೋದು, ಅಥವಾ ಸೆಕ್ಷನ್ ಫಾರ್ಮುಲಾ ಬೇಸ್ಡ್ ಎಕ್ಸಾಂಪಲ್ಸ್ ಬರ್ಬೋದು ಒಂದು ಕ್ವಶನ್. ಇನ್ನೊಂದು ಕೋಪ್ಲೇನಾರಿಟಿ ಆಫ್ ವೆಕ್ಟರ್ಸ್ ಮೇಲೆ ಅಲ್ಲಿಯೂ ಮೇನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇದ್ದಾವೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ prove the following for a and b are the 3 vectors, vector a plus vector b plus vector c plus vector a. So this is equal to 2 times of a b c. ಇದನ್ನು ಪ್ರೂವ್ ಮಾಡೋದು ಬರ್ಬೋದು. ಅಥವಾ ಫಾರ್ 3 vectors prove that the vectors for 3 vectors a b c, prove that a minus b, b minus c, c minus a. So these 3 vectors are coplanar. Show that the 3 vectors are coplanar. ಅಂದರೆ ಎ ಬಿ ಸಿ ಕೋಪ್ಲೇನರ್ ಅಂತ ಪ್ರೂವ್ ಮಾಡಬೇಕು. ಇಫ್ ದ ವೆಕ್ಟರ್ಸ್ ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ ಆರ್ ಕೋಪ್ಲೇನರ್. ಇವು ಕೋಪ್ಲೇನರ್ ಇದು ಅಂತಂದರೆ
ಎ ಬಿ ಸಿನೂ ಕೋಪ್ಲೇನರ್ ಇರ್ತವೆ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ದೆನ್ ಆಲ್ಸೋ ಅಲ್ಲಿ 4 ಪಾಯಿಂಟ್ಸ್ನ ಕೊಟ್ಟಿರ್ತಾರೆ. ಶೋ ದ್ಯಾಟ್ ದೋಸ್ 4 ಪಾಯಿಂಟ್ಸ್ ಆರ್ ಕೋಪ್ಲೇನರ್. ಅಲ್ಲಿ 4 ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ವೆಕ್ಟರ್ ಆಗಿ ನಾವು ಬರ್ಕೊಂಡು ಕೋಪ್ಲೇನರ್ ಅಂತ ಪ್ರೂವ್ ಮಾಡಬೇಕು. ಸೊ ಅದೇ ಪಾಯಿಂಟಲ್ಲೇ ಒಂದು ಅನ್ನೋನ್ ವ್ಯಾಲ್ಯೂನ ಕೊಟ್ಟು ಅವು ಕೋಪ್ಲೇನರ್ ಅಂತ ಕೊಟ್ಟಿರ್ತಾರೆ. ಅನ್ನೋನ್ ವ್ಯಾಲ್ಯೂನ ಸಾಲ್ವ್ ಮಾಡಿರಿ ಅಂತಲೂ ಕೊಡ್ಬೋದು. ಸೊ ದಿಸ್ ಈಸ್ ಜನರಲಿ ಸೆಕ್ಷನ್ ಫಾರ್ಮುಲಾ ಇರ್ಬೋದು, ಆಮೇಲೆ ಕೋಪ್ಲೇನಾರಿಟಿ ಆಫ್ ವೆಕ್ಟರ್ಸ್. ಸೊ ಅದ್ರ ಬದಲಾಗಿ ಯಾವುದು ಬರ್ಬೋದು ಅಂದರೆ, ಸೆಕ್ಷನ್ ಫಾರ್ಮುಲಾ ಬರಲಿಲ್ಲ ಅಂದರೆ ಅಕಸ್ಮಾತ್ ಯಾವುದು ಬರ್ಬೋದು ಅಂದರೆ ಡಾಟ್ ಪ್ರಾಡಕ್ಟ್ ಮೇಲೆ ಅಥವಾ ಕ್ರಾಸ್ ಪ್ರಾಡಕ್ಟ್ ಮೇಲೆ ಯಾವುದಾದ್ರೂ ಒಂದು ಕ್ವಶನ್ನ ಬರುತ್ತೆ. ಫೈಂಡಿಂಗ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್, ಫೈಂಡಿಂಗ್ ದ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್, or A dot B, magnitude of B is given, then find theta. So like this, or A dot B, B dot C, C dot A, find the value of that. So then next one, question number 50. So ಇಲ್ಲಿ 3D geometry ಮೇಲೆ ಇಲ್ಲಿ ಕ್ವಶನ್ ಬರುತ್ತೆ. 3D geometry ಮೇಲೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ವೆಕ್ಟರ್ಸ್, ಕೇಳ್ಬೋದು. ಅಥವಾ ಏನು ಕೊಡ್ಬೋದು ಅಂದರೆ ಫೈಂಡ್ ದ ಇಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ದ ಇಂಟರ್ಸೆಕ್ಷನ್ ಆಫ್ 2 ಪ್ಲೇನ್ಸ್ ಆ್ಯಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಇದು ಮೇನ್ ಹೆಚ್ಚಾಗಿ ಕೇಳಿದ್ದಾರೆ. ಶಾರ್ಟೆಸ್ಟ್ ಡಿಸ್ಟೆನ್ಸು ಮತ್ತು ಇಂಟರ್ಸೆಕ್ಷನ್ ಆಫ್ ಪ್ಲೇನ್ಸ್ ಮೇಲೆ ಇಲ್ಲಿ 50ನೇ ಕ್ವಶನ್ ಬರುತ್ತೆ. ನೆಕ್ಸ್ಟ್ 51ನೇ ಕ್ವಶನ್ನು ಪ್ರೊಬ್ಯಾಬಿಲಿಟಿ ಮೇಲೆ ಬರುತ್ತೆ. ಅದು ಪ್ರೊಬ್ಯಾಬಿಲಿಟಿ ಮೇಲೆ ಕ್ವಶನ್ ಬರುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಮೇಲೆ ಅಲ್ಲಿ ಬರೋದು ಯಾವುದು ಅಂತಂದರೆ, ಸೊ ಅದು ಒಂದು ಥಿಯರಮ್, ಬೇಸ್ ಥಿಯರಮ್ ಮೇಲೆ ಇಲ್ಲಿ ಎಕ್ಸಾಂಪಲ್ಸ್ ಬರ್ತವೆ. ಬೇಸ್ ಥಿಯರಮ್ ಮೇಲೆ 3 ಮಾರ್ಕ್ಸಿಗೆ ಇದು ಕ್ವಶನ್ ಫಿಕ್ಸ್ ಇರುತ್ತೆ. ಅದು ಜನರಲ್ ಎಕ್ಸಾಂಪಲ್ ಏನಂದರೆ, ಬ್ಯಾಗ್ 1 ಕಂಟೇನ್ಸ್ 3 red and 4 black balls, and while another bag contains 5 red and 6 black balls. One ball is drawn at random from one of the bags and it is found to be red. Find the probability that it was drawn from the bag 2. ಸೊ ಇದು ಒಂದು ಬೇಸ್ ಥಿಯರಮ್ ಯೂಸ್ ಮಾಡಿ ಸಾಲ್ವ್ ಮಾಡುವಂಥ ಎಕ್ಸಾಂಪಲು. ಸೊ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅಂದರೆ, ಎ ಬ್ಯಾಗ್ ಕಂಟೇನ್ಸ್ 4 red and 4 black balls. Another bag contains 2 red and 6 black balls. One of the 2 bags is selected at random and a ball is drawn from the bag which is found to be red. Find the probability that the ball is drawn from the first bag. ಆಮೇಲೆ ನೆಕ್ಸ್ಟ್ ಅದು ಅಂದರೆ, ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರುತ್ 3 out of 4 times. He throws a die and report that it is a 6. Find the probability that it is actually a 6. Another question, the probability of capital A speaks truth 4 divided by 5. A coin is tossed. A reports that it is a head appears. Find the probability that it is actually red. ಇವೆಲ್ಲ ಏನು ಎಕ್ಸಾಂಪಲ್ಸ್ ಇದ್ದಾವೆ, ಇವೆಲ್ಲ ಬೇಸ್ ಥಿಯರಮ್ ಯೂಸ್ ಮಾಡಿ ಸಾಲ್ವ್ ಮಾಡುವಂಥವು ಇದ್ದಾವೆ. ಸೊ ನೆಕ್ಸ್ಟ್ ಏನಂದರೆ, 2 groups are competing the position on the board of director of the corporation. The probabilities that first and second group will win are 0.6 and 0.4 respectively. Further, if the first group wins, the probability of introducing a new product is 0.7 and the corresponding probability is 0.3. The second group wins. Find the probability that the new product
ಇಂಟ್ರಡ್ಯೂಸ್ಡ್ ವಾಸ್ ಬೈ ದ ಸೆಕೆಂಡ್ ಗ್ರೂಪ್. ಸೊ ಅಥವಾ ಏನು ಯಾವ ರೀತಿ ಕ್ವಶನ್ ಬರ್ಬೋದು ಅಂದರೆ ಇಫ್ ಇನ್ ಆನ್ಸರಿಂಗ್ ಎ ಕ್ವಶನ್ ಆಫ್ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್ ಅಂತ ಎಕ್ಸಾಂಪಲ್ಸ್ ಇದ್ದಾವೆ. ಆರ್ ಆ್ಯನ್ ಇನ್ಶೂರೆನ್ಸ್ ಕಂಪ್ನಿ ಇನ್ಶೂರ್ಡ್ 2000 ಸ್ಕೂಟರ್ ಡ್ರೈವರ್ಸ್ 4,000 ಕಾರ್ ಡ್ರೈವರ್ಸ್ 6,000 ಟ್ರಕ್ ಡ್ರೈವರ್ಸ್ ಅಂತ ಒಂದು ಎಕ್ಸಾಂಪಲ್ ಇದೆ. ಅಥವಾ ಗಿವನ್ 3 ಐಡೆಂಟಿಕಲ್ ಬಾಕ್ಸಸ್ 1, 2, 3 ಈಚ್ ಕಂಟೈನಿಂಗ್ 2 ಕಾಯಿನ್ಸ್ ಅಂತ ಒಂದು ಎಕ್ಸಾಂಪಲ್ ಇದೆ. ಅದನ್ನ ಬಿಟ್ಟರೆ ಸೊ ಅದು ಪ್ರೊಬ್ಯಾಬಿಲಿಟೀಸ್ ಅದು ಥಿಯರಮ್ ಫಾರ್ಮುಲಾ ಬರೆಯೋದನ್ನು ನೀವು ನೆನಪಿಟ್ಕೊಂಡಿರಬೇಕು. ಸೊ ಈಗ ನಾವು ಈ ವಿಡಿಯೋದಲ್ಲಿ ಟೋಟಲಾಗಿ ಕ್ವಶನ್ ನಂಬರ್ 45 ಸ್ಟಾರ್ಟ್ ಮಾಡಿಕೊಂಡು ಕ್ವಶನ್ ನಂಬರ್ 45 51ವರೆಗೂ ಸೊ ಕ್ವಶನ್ಸ್ ಯಾವ್ಯಾವ ಚಾಪ್ಟರ್ ಮೇಲೆ ಬರ್ತವೆ ಮತ್ತು ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ.